ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತಲೂ ಅತಿ ಜಾಗೃತಿಯಾಗಿ ಬರಬೇಕಂತಲೂ ತಂದೆಯವರು ಅಯೋಧ್ಯ ನಗರದಿಂದ ದೂತರನ್ನು ಕಳಿಸಿದ್ದರಲ್ಲವೇ? ಹೌದು ಅಗ್ರಜ. ಆದರೆ ಇಂದೇಕೋ ನನ್ನ ಮನಸ್ಸಿಗೆ ಬಹಳ ಭೀತಿ ಉಂಟಾಗುತ್ತಿರುವುದು ಸಹೋದರ. ಅಗ್ರಜ, ಅದೇನಂತ ಭೀತಿ ಅಂತ ನನ್ನ ತಿಳಿಸಬಾರದೆ? ಸಹೋದರ, ಕೆ ನಗರದಿಂದ ಹೊರಟ ನಮಗೆ ಮಾರ್ಗದುದ್ದಕ್ಕೂ ಬರೀ ಅಪಶಕುನಗಳೇ. ಅದಕ್ಕನುಗುಣವಾಗಿ ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನ ಉಂಟಾಯಿತು. ಆ ಸ್ವಪ್ನದಲ್ಲಿ ನಾನೊಬ್ಬನೇ ದಟ್ಟವಾದ ಅರಣ್ಯದಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಶ್ವೇತ ವಸ್ತ್ರಧಾರಿಯಾದ ಒಬ್ಬ ವಯೋವೃದ್ಧನು ನನ್ನನ್ನು ನೋಡಿ, ಮಗು ಭರತ, ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ನಾನು ಆ ವೃದ್ಧನನ್ನು ಕಾಪಾಡಬೇಕೆಂದು ಓಡಿದೆನು. ಅಲ್ಲಿ ಹೋಗಿ ನೋಡಿದರೆ ಆ ವೃದ್ಧನು ಮತ್ತಾರು ಆಗಿರದೆ ನನ್ನ ತಂದೆ ದಶರಥ ಚಕ್ರವರ್ತಿ ಆಗಿದ್ದರು ಸಹೋದರ. ನನ್ನ ತಂದೆ ಆಗಿದ್ದರು. ಅಯ್ಯೋ, ಮುಂದೇನು ಮಾಡಬೇಕೆಂದು ತೋಚದೆ ನಾನು ನನ್ನ ತಂದೆಯನ್ನು ಕಾಪಾಡಬೇಕೆಂದು ಓಡಿದೆನು. ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾರು. ನನ್ನ ಪೂಜ್ಯ ಜನಕನು ಕಣ್ಮರೆ ಆದರು, ಶತ್ರುಘ್ನ ಕಣ್ಮರೆ ಆದರು. ಅಷ್ಟರಲ್ಲಿ ಎಚ್ಚರವಾಯಿತು. ಎದ್ದು ನೋಡಿದರೆ ಎಲ್ಲವೂ ಶೂನ್ಯ. ಸಹೋದರ ಅಗ್ರಜ, ನನ್ನ ಸ್ವಪ್ನದ ವಿಚಾರವನ್ನು ನಿನಗೆ ತಿಳಿಸಿದರೆ ನೀನೂ ಕೂಡ ವ್ಯಥಪಡುವೆ ಎಂದು ನಾನು ನಿನಗೆ ತಿಳಿಸಲಿಲ್ಲ. ಬೆಳಗಾಗುವಷ್ಟರಲ್ಲಿ ದೂತನೋರನು ಎನ್ನಣ್ಣನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸುವಾರ್ತೆಯನ್ನು ಹೊತ್ತು ತಂದಾಗ ನಾನು ಈ ದುಸ್ವಪ್ನದ ವಿಚಾರವನ್ನೆಲ್ಲ ಮರೆತು ಮಾವನ ಮನೆಯ ಮೃಷ್ಟಾನ್ನ ಭೋಜನ ಆದರ ಆತಿಥ್ಯಗಳನ್ನೆಲ್ಲ ನಿರಾಕರಿಸಿ ಕೆ ನಗರದಿಂದ ಅಯೋಧ್ಯೆಯ ಕಡೆ ರಥವನ್ನೇರಿ ಪ್ರಯಾಣ ಬೆಳೆಸಿದರೆ
ಮಾರ್ಗದುದ್ದಕ್ಕೂ ಬರೀ ಅಪಶಕುನಗಳೇ. ಸಹೋದರ ಅಗ್ರಜ, ಈಗ ನಾವು ಎಲ್ಲಿರುವೆವು? ಅಗ್ರಜ, ಇದೇನು ಹೀಗೆ ಕೇಳುತ್ತಿರುವೆ? ನಾವು ಅಯೋಧ್ಯ ನಗರದ ಸಮೀಪದಲ್ಲೇ ಇರುವೆವು. ಏನು ಅಯೋಧ್ಯ ನಗರದ ಸಮೀಪದಲ್ಲೇ ಇರುವೆವು? ಹೌದು ಅಗ್ರಜ. ಸಹೋದರ ಅಗ್ರಜ, ಈ ದಿನ ಈ ದಿವಸ ಇಲ್ಲಿ ಎನ್ನಣ್ಣನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ತಳಿರು ತೋರಣಗಳಿಂದ ಅಲಂಕೃತಗೊಂಡು ಅಣಕಾವತಿಯನ್ನೇ ನಾಚಿಸಲ್ಪಡುವಂತಿದ್ದ ಈ ಅಯೋಧ್ಯ ನಗರದಲ್ಲಿಂದು ಸ್ಮಶಾನ ಮೌನ ಆವರಿಸಿರುವುದು. ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರೂ ಕಾಣಿಸುತ್ತಿಲ್ಲ. ಸಹೋದರ ಅಗ್ರಜ, ಅಲ್ಲಿ ನೋಡು ಸಹೋದರ, ಗಗನದಲ್ಲಿ ಬೆಳಗಿ ಈ ಅಯೋಧ್ಯೆ ವಿಜಯ ಸಂಕೇತವನ್ನು ಸಾರುವ ಧ್ವಜ ಪತಾಕೆಯೂ ಅರ್ಧಕ್ಕೆ ಮುರಿದು ಬಿದ್ದಿರುವುದು. ತುಳಸಿ ಮಣಿ ಹಾರವನ್ನು ಕೊರಳಲ್ಲಿ ಧರಿಸಿ ಗಂಧಾಕ್ಷತೆಯನ್ನು ಹಣೆಯಲ್ಲಿಟ್ಟು ಸದಾ ಲವಲವಿಕೆಯಿಂದ ಪ್ರಜೆಗಳಿಂದ ತುಂಬಿ ತುಳುಕುತ್ತಿದ್ದ ಈ ರಾಜಬೀದಿಗಳು ಶಾಪಗ್ರಸ್ತಗಳಾಗಿರುವು. ಸಹೋದರ ಅಗ್ರಜ, ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಗ್ರಜ, ಸಹೋದರ ಶಾಂತನಾಗು. ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ಕಳೆದುಕೊಂಡು ವ್ಯಥೆಪಡುತ್ತಿರು. ನೀನು ಹೇಳಿದ ಹಾಗೆ ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ನಾವೀಗಲೇ ಪುರಪ್ರವೇಶ ಮಾಡೋಣ. ವಿಷಯವೆಲ್ಲವೂ ತಾನಾಗೇ ತಿಳಿಯುವುದು. ಆದರೆ ನಡೆ ಸಹೋದರ. ಮಂಥರೆಯ ಮಾತನ್ನು ಕೇಳಿ ನನ್ನ ಸೌಭಾಗ್ಯವನ್ನು ನಾನೇ ನಾಶ ಮಾಡಿಕೊಂಡೆನಲ್ಲ. ನಾನೆಂತಹ ನಿರ್ಭಾಗ್ಯಳು. ಬಾ
ಅಮ್ಮ, ಮಾತಾ, ಜನನಿ, ಅಮ್ಮ, ಅಮ್ಮ, ಸಹೋದರ, ಅಗ್ರಜ. ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ನನ್ನ ತಾಯಿಯು ಇಂದೇಕೋ ಕಾಣುತ್ತಿಲ್ಲವಲ್ಲ? ಅಮ್ಮ, ಜನನಿ. ಓ, ಇಲ್ಲಿರುವೆಯ ತಾಯಿ? ಅಮ್ಮ, ಇದೋ ನಮಸ್ಕರಿಸುವೆವು. ಕುಮಾರ, ನಿಮಗೆ ಮಂಗಳವಾಗಲಿ. ಅಮ್ಮ, ಏನಮ್ಮ ಇದು? ಈ ನಿನ್ನ ಮುಖವನ್ನು ನೋಡ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತೆ ಭಾಸವಾಗುತ್ತದೆ. ಅಮ್ಮ, ಸದಾ ನಿನ್ನ ಮಂದಿರದಲ್ಲೇ ಇರುತ್ತಿದ್ದ ನನ್ನ ಪೂಜ್ಯ ಜನಕನೆಲ್ಲಮ್ಮ? ಅಮ್ಮ, ರಾಮ ಲಕ್ಷ್ಮಣರಿಲ್ಲಮ್ಮ? ಸೀತಾ ಮಾತೆಯಲ್ಲಮ್ಮ? ಅವರೆಲ್ಲಮ್ಮ? ಅವರೆಲ್ಲಿ? ಆ ವಿಚಾರವನ್ನು ಏನೆಂಬುದಾಗಿ ಹೇಳಲಿ ಕುಮಾರ? ನಿಮ್ಮ ತಂದೆಯವರು ಮರಣ ಹೊಂದಿದರು ಕುಮಾರ. ಜನಕ, ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆ. ಸ್ವರ್ಗದಲ್ಲಿರುವ ತಂದೆ ಇದೋ ಇಲ್ಲಿಂದಲೇ ನಮಸ್ಕರಿಸಿದೆವು. ಅಮ್ಮ, ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ಕಾರಣವೇ? ಕುಮಾರ, ನಿಮ್ಮ ತಂದೆಯವರ ಮರಣಕ್ಕೆ ನಾನೇ ಕಾರಣ. ನನ್ನ ತಂದೆಯ ಮರಣಕ್ಕೆ ನೀನು ಕಾರಣ? ಅದು ಹೇಗಮ್ಮ? ಹಿಂದೆ ದೇವಾಸುರರೊಡನೆ ಯುದ್ಧ ಮಾಡುವಾಗ ನಿಮ್ಮ ತಂದೆಯವರು ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನನಗೆ 2 ವರಗಳನ್ನು ಕೊಟ್ಟಿದ್ದರು. ನಿನ್ನ ಒಳಿತಿಗಾಗಿ ಅದನ್ನು ನಾನೀಗ ಕೇಳಿಕೊಂಡಿರುವೆನು ಕುಮಾರ. ಏನೆಂಬುದಾಗಿ ತಾಯಿ? ಮೊದಲನೆಯ ವರಕ್ಕೆ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟ ಕಟ್ಟಬೇಕೆಂದು ಕೇಳಿ. ರಾಮಚಂದ್ರ. ಎರಡನೆಯ ವರಕ್ಕೆ ರಾಮನು 4 ಮಡಿಗಳನ್ನುಟ್ಟು ಜಟಾವಲ್ಕಲಧರನಾಗಿ ಪುರಪ್ರವೇಶವಿಲ್ಲದೆ ಮುನಿಪ್ರವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿ. ಶ್ರೀರಾಮಚಂದ್ರನಿಗೆ ಕಟ್ಟಬೇಕಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂದನು. ರಾಮಚಂದ್ರನು 4 ಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪ್ರವೇಶ ಮಾಡದಂತೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಯಾಚಿಸಿದವಳು ಕೈಕೆಯೇ ಅಲ್ಲವೇ? ಈ ಕೋಸಲ ಸಾಮ್ರಾಜ್ಯದೊಡೆಯ ದಶರಥನ ಧರ್ಮಪತ್ನಿಯೇ? ಈ ಭರತನ ತಾಯಿಯೇ? ಅಲ್ಲ, ನೀನಾರೋ ನರ ರಕ್ಕಸಿಯಾಗಿರಬೇಕು, ಇಲ್ಲವೇ ನಾರಿ ರೂಪದಲ್ಲಿರುವ ಮಾರಿಯಾಗಿರಬೇಕು.
ಅಯ್ಯೋ ಅಯ್ಯೋ, ಮಾರಿ ಉದರದಲ್ಲಿ ಮನುಜರು ಉದ್ಭವಿಸಿದರೆ ಈ ಭ್ರಷ್ಟ ನೀಚೆಯ ಕೈಗೆ ಗರ್ಭದಲ್ಲಿ ಈ ಭರತನು ಉದ್ಭವಿಸಿದ್ದಾನೆ. ಅಮ್ಮ ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆ ಅಮ್ಮ, ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆ? ಶ್ರೀರಾಮಚಂದ್ರನು ನನಗಿಂತಲೂ ಅತಿಶಯವಾದ ಪ್ರೀತಿ ಪ್ರೇಮವನ್ನು ನಿನ್ನ ಮೇಲಿಟ್ಟಿದ್ದನಲ್ಲ ತಾಯಿ, ಅದನ್ನೆಲ್ಲ ಮರೆತೆ ಏಕೆ ತಾಯಿ, ಮರೆತೆ ಏಕೆ? ಅಂತಹ ನಿರ್ಮಲ ಚಿತ್ತನಾದ ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಹೋಗೆಂದನು ಈ ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿತು ತಾಯಿ, ಹೇಗೆ ಒಪ್ಪಿತು? ಮಾಡಿದ ವರಗಳನ್ನು ಕೇಳಿಕೊಳ್ಳಲು ಮೊದಲು ಈ ನಿನ್ನ ಮನಸ್ಸಿನಲ್ಲಿ ಮತ್ತಾವ ಆಸೆಯೂ ಇರಲಿಲ್ಲವೇ? ಕುಮಾರ, ಕಡೆಗೂ ಸ್ತ್ರೀ ಬುದ್ಧಿ ಪ್ರಳಯಂಕರಿ ಎಂಬುದು ನಿಜವಾಯಿತು. ಅಮ್ಮ ಅಮ್ಮ, ಛೀ! ಅಮ್ಮ ಎಂಬ ಶಬ್ದಕ್ಕೆ ಹರಳಲಿಲ್ಲ. ಕೇವಲ ಕೇವಲ ನನ್ನ ಸಲುವಾಗಿ ರಘುಕುಲ ಸಿಂಹಾಸನಾಧಿಕಾರಿ ಕುಲಜ್ಯೇಷ್ಠನು ಶ್ರೇಷ್ಠನೂ ಆದ ಶ್ರೀರಾಮಚಂದ್ರನು ಸತಿ ಶಿರೋಮಣಿಯಾದ ಸೀತಾಮಾತೆಯೊಡನೆ ಭ್ರಾತೃ ಶಿರೋಮಣಿಯಾದ ಲಕ್ಷ್ಮಣನೊಡಗೂಡಿ ವನವಾಸಕ್ಕೆ ತೆರಳುತ್ತಿರುವಾಗ ಸಕಲ ಬಂಧು ಮಿತ್ರ ಪರಿಜನ ಪುರಜನರೆಲ್ಲರೂ ಕಣ್ಣೀರಿಡುತ್ತಿರುವಾಗ ಈ ನಿನ್ನ ಮಾತೃ ಹೃದಯದಲ್ಲಿ ಲವಲೇಶವಾದರೂ ಕರುಣೆ ಬಾರಲಿಲ್ಲವೇ ತಾಯಿ, ಕರುಣೆ ಬಾರಲು? ಪ್ರಶ್ನೆ, ನಾನು ನಿನ್ನ ಗರ್ಭದಲ್ಲಿ ಜನಿಸುವುದಕ್ಕಿಂತ ನೀನು ಬಂದೆಯಾಗಿದ್ದರೆ ಈ ಜಗತ್ತ ಕಲ್ಯಾಣವಾಗುತ್ತಿತ್ತು. ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಪುತ್ರರನ್ನು ಪರದೇಶಿಯನ್ನಾಗಿಸಿ ಈ ಅಯೋಧ್ಯೆಯ ಸೌಭಾಗ್ಯವನ್ನೇ ರಸ ಬಿಟ್ಟೆಯ. ಸವತಿ ಮತ್ಸರವೆಂಬ ದುರಾಸೆಯ ಮರುಭೂಮಿಯಲ್ಲಿ ವಂಶನಾಶವೆಂಬ ತಳಹದಿಯ ಮೇಲೆ ದಿನಪ ಕುಲದೀಪ ದಶರಥ ಚಕ್ರವರ್ತಿಯ ಮೃತ್ಯು ದೇಹವನ್ನು ಸ್ತಂಭವಾಗಿ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನೇ ನಿರ್ಮಿಸಿ ಪುತ್ರದ್ರೋಹ, ಪತಿದ್ರೋಹ, ಸವತಿದ್ರೋಹ, ರಾಜದ್ರೋಹ ಎಂಬ 4 ಕಾಲಗಳಿರುವ ಸಿಂಹಾಸನವನ್ನೇ ರಚಿಸಿ ಭ್ರಾತೃದ್ರೋಹ ಎಂಬ ಛತ್ರದ ಕೆಳಗೆ ಕುಳ್ಳಿರಿಸಿ ನನ್ನನ್ನು ಸಂತೈಸಲು ಮನ ಮಾಡಿದೆ. ಹೇಗೆ ಅಮ್ಮ, ಪ್ರಶ್ನೆ. ಅಮ್ಮ, ಎಂತ ನೀಚ ಕೆಲಸ ಮಾಡಿಬಿಟ್ಟೆ ತಾಯಿ ನೀನು, ಎಂತ ನೀಚ ಕೆಲಸ ಮಾಡಿಬಿಟ್ಟೆ. ನಭೋಮಂಡಲದಲ್ಲಿ ಸೂರ್ಯ ಚಂದ್ರನು ಪ್ರಕಾಶಮಾನವಾಗಿ ಹೊಳೆಯುವಂತೆ ಈ ನಿನ್ನ ಹಣೆಯಲ್ಲಿ ಕಂಗೊಳಿಸಿದ್ದ ಅರಿಶಿಣ ಕುಂಕುಮವನ್ನು ನಿನ್ನ ಕೈಯಾರೆ ನೀನೇ ಹಿಡಿದುಬಿಟ್ಟೆ. ಈ ನಿನ್ನ ಕರಗಳಲ್ಲಿ ಶೋಭಾಯಮಾನವಾಗಿ ಕಂಗೊಳಿಸಿ ಈ ಜಗತ್ತಿಗೆ ಮುತ್ತೈದೆ ಎಂದು ಸಾರಿ ಹೇಳುತ್ತಿದ್ದ ಈ ನಿನ್ನ ಕೈಬಳಗಳನ್ನು ನೀನೇ ನೊಚ್ಚು ನೂರು ಮಾಡಿ ಈ ವಿಧವಾ ಸಾಮ್ರಾಜ್ಯಕ್ಕೆ ಪಟ್ಟದರಸನೇ ಆಗಲು ಅವನಿಸಿದೆ ಆ ತಾಯಿ. ಅಷ್ಟೇ, ನೀನು ಪುತ್ರದ್ರೋಹಿ, ಪತಿದ್ರೋಹಿ, ರಾಜದ್ರೋಹಿ. ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಲ್ಲರಿಗೂ ನಿನ್ನಂತಹ ದುರ್ಬುದ್ಧಿಯೇ ಪ್ರಾಪ್ತಿಯಾಗುವುದು. ಈ ನನ್ನ ಖಡ್ಗದಿಂದ ನಿನ್ನನ್ನು ಕೊಂದು ನನ್ನ ಮನಸ್ಸಿನಲ್ಲಾಗುವ ಕೋಲಾಗ್ನೆಯನ್ನು ಶಾಂತನಾಗು, ಶಾಂತನಾಗಣ್ಣ, ಶಾಂತನ. Bra
ನಾವು ಮಾತೃವಧೆ ಮಹಾಪಾಪಕರ. ಆದ್ದರಿಂದ ನಾವೀಗಲೇ ಹೋಗಿ ಶ್ರೀರಾಮಚಂದ್ರನ ಹುಡುಕಿ ತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ. ಸರಿಯಾಗಿ ಹೇಳಿದೆ ಸಹೋದರ. ದುಷ್ಟಳಾದ ಈಕೆಯನ್ನು ಕೊಂದು ಈ ನನ್ನ ಖಡ್ಗಕ್ಕೆ ಕುಂದನ್ನು ತರ್ತಿದ್ದೆ. ನಡೆ, ಎಲ್ಲಿದ್ದರೂ ಕರೆತಂದು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡೋಣ. ನಡೆ ಸಹೋದರ. ಕುಮಾರ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ನಿನ್ನ ಒಳಿತಿಗಾಗಿ ನಾನೆಣಿಸಿದ ಕಾರ್ಯದಲ್ಲಿ ಕೇಡನ್ನು ಹುಡುಕಬೇಡ ಮಗನೇ. ಇನ್ನಾದರೂ ನಡೆಸಬೇಕಾದ ಕಾರ್ಯಗಳನ್ನು ನಡೆಸಿ ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ವೈಭವದಿಂದ ರಾಜ್ಯಭಾರವನ್ನು ಮಾಡು. ಏನು? ನಾನು ಪಟ್ಟಾಭಿಷಕ್ತನಾಗಬೇಕೆ? ನಾನು ಪಟ್ಟಾಭಿಷಕ್ತನಾಗಬೇಕೆ? ರಾಮನಿಲ್ಲದರ ಮನೆ, ರವಿಯಿಲ್ಲದ ಆಕಾಶ, ರಾಮನಿಲ್ಲದರ ಮನೆ, ರವಿಯಿಲ್ಲದ ಆಕಾಶ, ಲಕ್ಷ್ಮಣನು ತೆರಳಲ್ಕೆ ಅವಲಕ್ಷಣವಿದಾಯ್ತೆ. ಮಾತೆ ಸೀತೆ ಮಗನೇ ಭಾಗ್ಯರಹಿತರಾದೆವು ನಾವು. ಮಾತೆ ಸೀತೆ ಮಗನೇ ಭಾಗ್ಯರಹಿತರಾದೆವು ನಾವು. ಮಾತೆ ಸೀತೆ ನಗಲಿ ಭಾಗ್ಯರಹಿತರಾದೆವು ನಾವು. ಅವರನ್ನಗಲಿದೆಯೋ ಅಡವಿಯಾಯ್ತೆ. ಸೌಮಿತ್ರಿ ಒದಗಿದ ರಾಮ ಸೇವಾ ಭಾಗ್ಯ, ಸೌಮಿತ್ರಿ ಒದಗಿದ ರಾಮ ಸೇವಾ ಭಾಗ್ಯ. ಪಾಪಿ ಭರತ ಶತ್ರುಘ್ನರ ಪಾಲಿ ಬಾರದಾಯಿತೆ. ರಾಮ ರಾಮ ನಾನು ಪಟ್ಟಾಭಿಷಿಕ್ತನಾಗಬೇಕು. ನರವರನಾದ ಶ್ರೀರಾಮಚಂದ್ರನ ನಗರದಿಂದ ಆಚೆಗೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಮಾಡಬಾರದ ಕೃತ್ಯವನ್ನು ಮಾಡಿ ನಿಂತಿರುವ ಈ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ಸಹೋದರ, ದೀಪವಿಲ್ಲದ ಅರಮನೆಯಂತೆ ನನ್ನ ಶ್ರೀರಾಮಚಂದ್ರನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನೊಂದು ಅರಗಳಿಗೆ ಇರಲಾರದು. ನಡೆ ಸಹೋದರ, ನಡೆ. ಎಲ್ಲಿದ್ದರೂ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಸಹೋದರ. ಕುಮಾರ, ಎಲ್ಲಿರುವೆ ರಾಘವ, ಕಾನನ ಮಧ್ಯದಿ ರಾಮ.
ದರ್ಶನವಾಗಲಿಲ್ಲ. ಅವರನ್ನು ನೋಡದೆ ಹಿಂದಿರುಗಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಹೇ ರಾಘವ, ನಿನ್ನನ್ನು ಕಾಣಬೇಕೆಂದಿರುವ ನನ್ನ ಮನದಾಭಿಲಾಷೆಯನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ಅಗ್ರಜ, ಸಹೋದರ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಎಲ್ಲಿದ್ದರೂ ಸರಿ ಹುಡುಕೋಣ, ನಡೆ ಅಗ್ರಜ. ಹಾಗೆ ನಡೆ ಸಹೋದರ. ರಾಮ ಪರಂಧಾಮ ದಶರಥ ರಾಮ. ರಾಮ ಪರಂಧಾಮ ದಶರಥ ರಾಮ. ಪಾದೋರ ನಾಮ ರಾಮ ನಾಮ. ಪಾದೋರ ನಾಮ ರಾಮ ನಾಮ. ಶ್ರೀ ರಾಮ ಪರಮ ಪಾವನ ನಾಮ. ಶ್ರೀ ರಾಮ ಪರಂಧಾಮ. ದಾಮೋದರನಾಥ ನಿಜಬಾರೆ ಜಾತ. ಸೀತಾಮೋದರನಾಥ ನಿಜಬಾರೆ ಜಾತ. ಸೀತಾಮೋದರನಾಥ ನಿಜಬಾರೆ ಜಾತ. ಸೀತಾಮನೋನಾಥ ಸಿದ ಪಾರಿಜಾತ. ಸೀತಾಮನೋನಾಥ ಸಿದ ಪಾರಿಜಾತ. ಸೌದಾ ಸುನೀತ ವಂಶಖ್ಯಾತ. ಸೌದಾ ಸುನೀತ ರಘುವಂಶಖ್ಯಾತ. ಶ್ರೀ ರಾಮ ಪರಮ ಪಾವನ ನಾಮ. ಶ್ರೀ ರಾಮ ಪರಮ ರಾಮ ರಾಘವ ಸೀತಾ, ಸ್ವಾಮಿ, ಲಕ್ಷ್ಮಣ, ಅಗ್ರಜ, ನಮ್ಮ ವಂಶವನ್ನೇ ಉದ್ಧಾರ ಮಾಡಿದ ಪರಮ ಪಾವನೆಯಾದ ಗಂಗಾಮಾತೆಯು ಎಷ್ಟು ಪ್ರಶಾಂತವಾಗಿ ಹರಿಯುತ್ತಿರುವಳು. ಆ ಗಂಗಾಮಾತೆಗೆ ನಮಸ್ಕರಿಸಿ ಮುಂದೆ ಹೋಗೋಣ. ಹಾಗೆ ಹಾಗೆ ಸುರನರ ಸೇವಿತೆ ವರಗಂಗೆ ಅಮ್ಮ. ಸುರನರ ಸೇವಿತೆ ವರಗಂಗೆ ಅಮ್ಮ. ಪರಮ ಪಾವನ ಕರುಣಾಂತರಂಗೆ.
ಲಕ್ಷ್ಮಣ, ಅಗ್ರಜ. ಸೀತಾ, ಗುಹರಾಜನು ಇತ್ತಲೇ ಬರುತ್ತಿರುವನು. ರಾಮ 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 ರಘುವಂಶ ಸೋಮ. 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 ಕಾಮಿದಾಸ ದೇವ ರಾಮ ಸುಂದರ. ಗುಹರಾಜ, ನಿನಗೆ ಮಂಗಳವಾಗಲಿ. ಗುಹರಾಜನೇ, ನೀನು ನಿನ್ನ ಪರಿವಾರವೆಲ್ಲವೂ ಕುಶಲವೇ? ರಾಮಚಂದ್ರ ಪ್ರಭು, ತಮ್ಮ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮದಿಂದಿದ್ದೇವೆ. ಆದರೆ ನಿಮಗೊದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನಗೆ ಸಹಿಸಲಾರದಷ್ಟು ದುಃಖ ಉಂಟಾಗಿರುವುದು. ಪ್ರಭು, ನಿಮ್ಮ 14 ವರ್ಷದ ವನವಾಸವನ್ನು ನಮ್ಮ ತುಂಗಬೇರಿಪುರದಲ್ಲಿಯೇ ಕಳೆಯುತ್ತಾ ನಮ್ಮೆಲ್ಲರನ್ನೂ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಪ್ರಭು. ಗುಹರಾಜನೇ, ಆಹಾ, ನಿನ್ನ ವಾತ್ಸಲ್ಯದ ಮಾತನ್ನು ಕೇಳಿ ಸಂತೋಷವಾಗಿದ್ದರೂ ಸಹ ನಾನು ಪಿತೃವಾಕ್ಯ ಪರಿಪಾಲನಾರ್ಥಕವಾಗಿ ಬಂದಿರುವುದರಿಂದ ನಾನು 14 ವರ್ಷ ವನವಾಸ ಮುಗಿಯುವ ತನಕ ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ನೀನು ನನಗೆ ಉಪಕಾರ ಮಾಡುವ ಹಾಗಿದ್ದರೆ ಈ ಗಂಗಾ ನದಿಯಿಂದ ಆಚೆಗೆ ದಾಟಿಸು, ನಿನಗೆ ಪುಣ್ಯ ಬರುವುದು. ಪ್ರಭು, ಭವಸಾಗರವನ್ನೇ ದಾಟಿಸುವ ನಿಮ್ಮನ್ನು ಈ ಸಣ್ಣ ನದಿಯೊಂದನ್ನು ದಾಟಿಸುವ ಸುಯೋಗವೂ ನನಗೆ ಒದಗಿತಲ್ಲ. ನಾನೇ ಧನ್ಯನು ದೇವ. ಆದರೆ ತಾವು ಹಿಂದೆ ಮಿಥಿಲಾಪಟ್ಟಣಕ್ಕೆ ಹೋಗುತ್ತಿರುವಾಗ ಸಣ್ಣ ಕಲ್ಲೊಂದು ಈ ನಿಮ್ಮ ಪಾದಕ್ಕೆ ಸೋಕಿ ಹೆಣ್ಣಾಯಿತಂತೆ. ಪ್ರಭು, ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಕಲ್ಲುಗಳು ಬಹಳವಾಗಿ ಇರುವವು. ದೇವ, ಈ ನಿಮ್ಮ ಪಾದಸ್ಪರ್ಶದಿಂದ ಅವೆಲ್ಲವೂ ಹೆಣ್ಣಾದರೆ ನನ್ನ ಗತಿಯೇನು ದೇವ? ಆಹಾ, ನಿನ್ನ ಮನದ ಆಂತರ್ಯವನ್ನು ಅರಿತಂತಾಯಿತು. ನೀನು ನನ್ನ ಪಾದ ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದಾಭಿಸಾಲ. ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ.
ಕ್ಷಣಕಾಲ ತಡೆಯಿರಿ, ನಾವೇ ಇನ್ನೂ ಸಿದ್ಧಪಡಿಸಿ ಬರುವುದು. ಪ್ರಭು, ನಾವೇ ಸಿದ್ಧವಾಗಿರು, ತಾವಿನ್ನೂ ದಯಮಾಡಿ. ರಾಜ, ಬಹಳ ಸಂತೋಷ. ಪ್ರಭು, ದಯಮಾಡಿಸಿ.
ಮಂಗಳವಾಗಲಿ. ಭರತ, ನಿನಗೆ ಮಂಗಳವಾಗಲಿ. ಭರತ, ಮೇಲೇಳು. ಅಣ್ಣ, ಏನಣ್ಣ ಇದು? ಪಟ್ಟೆ ಪೀತಾಂಬರಗಳನ್ನುಟ್ಟು, ರತ್ನಾಭರಣಗಳನ್ನು ತೊಟ್ಟು, ರತ್ನ ಖಚಿತವಾದ ಸಿಂಹಾಸನದ ಮೇಲೆ ರಾಜ್ಯಭಾರ ಮಾಡಬೇಕಾದ ನೀನು ಈ ಕಾಡನ್ನು ಬಿಟ್ಟು ಈ ಕಾಡಿನಲ್ಲಿ ವನವಾಸ ಮಾಡುವುದನ್ನು ಈ ನನ್ನ ಕಣ್ಣುಗಳಿಂದ ನೋಡಲಾರೆನು ಅಣ್ಣ, ನೋಡಲಾರೆನು. ಸಹೋದರ, ನನಗೆ ಅರಮನೆ ವಾಸಕ್ಕಿಂತ ಈ ಅರಣ್ಯವಾಸವೇ ಮೇಲು. ಅದಿರಲಿ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ನಿರುತ್ಸಾಹದಿಂದ ನಿನ್ನನ್ನು ಅಂಬಲಿಸುತ್ತಾ ಹೊರಟು ಬಂದೆನು. ನನಗೆ ಅಲ್ಲಿನ ನಿಜ ಸಂಗತಿಯನ್ನು ಮನಸ್ಸು ಕೇಳಲು ಆತುರವಾಗುತ್ತಿರುವುದು. ಒಬ್ಬೊಬ್ಬರ ಯೋಗಕ್ಷೇಮವನ್ನು ಹೇಳುವೆಯಾ ಭರತ? ಹೇಳುವೆನು ಅಣ್ಣ. ಭರತ, ಅಣ್ಣ, ನಮಗೆ ಆಕಾರ ಉಕಾರ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲಿ ಶ್ರೇಷ್ಠನೆನಿಸಿದ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೆ ಭರತ. ಅಣ್ಣ, ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರು ಅಣ್ಣ. ಭರತ, ಅಣ್ಣ, ಸಚಿವರಲ್ಲಿ ಶ್ರೇಷ್ಠನೆನಿಸಿದ ಮಂತ್ರಿ ಸುಮಂತ್ರರು ಕ್ಷೇಮವೇ ಭರತ? ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರು ಅಣ್ಣ. ಭರತ, ಅಣ್ಣ, ಪತಿಯ ಹೆದರಲ್ಲಿ ಕಣ್ಣೀರು ಸುರಿಸುತ್ತಾ ಒಂದೊಂದು ಮಾತನ್ನೂ ಹಾಡದೆ ಮೌನವಾಗಿ ಕಳುಹಿಸಿಕೊಟ್ಟ ನನ್ನ ಸೋದರ ಲಕ್ಷ್ಮಣ ತಾಯಿ ಸುಮಿತ್ರಾದೇವಿಯು ಕ್ಷೇಮದಿಂದಿರುವರೆ ಭರತ. ಅಣ್ಣ, ಸುಮಿತ್ರಾದೇವಿಯು ಕ್ಷೇಮದಿಂದಿರುವರು ಅಣ್ಣ. ಭರತ, ಅಣ್ಣ, ನವಮಾಸ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳಿಸಲ್ಕೊಡಲಾರದ ಸಂಕಷ್ಟದಿಂದ ಕಳಿಸಿಕೊಟ್ಟ ನನ್ನ ತಾಯಿ ಕೌಸಲ್ಯ ಮಾತೆಯು ಕ್ಷೇಮದಿಂದಿರುವರೆ ಭರತ. ಅಣ್ಣ, ಕೌಸಲ್ಯ ಮಾತೆಯು ಕ್ಷೇಮದಿಂದಿರುವರು ಅಣ್ಣ. ಭರತ, ಅಣ್ಣ, ಈ ರಾಮನಿಗೆ ಆ ರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾಮಾತೆಯು ಕ್ಷೇಮದಿಂದ. ಆಹಾ, ಅವರ ಕ್ಷೇಮಕ್ಕೇರಣ ಕೊಂಡು ಅವರು ಕ್ಷೇಮದಿಂದಲೇ ಇರುವರು ಭರತ. ಅಣ್ಣ, ಹೀಗೆ ಬಾ. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದ ಕಟುವಾಂಗ ಎಂಬ ಅನ್ವರ್ಥ ನಾಮವನ್ನು ಪಡೆದು ದೇವಾಸುರ ಯುದ್ಧದಲ್ಲಿ ಒಬ್ಬನೇ ರತಿಕನಾಗಿ ದಶದಿಕ್ಕುಗಳಿಗೆ ಒಬ್ಬನೇ ರತಿಕನಾಗಿ ಹೋರಾಡಿ ಜಯವನ್ನು ಹೊಂದಿ ದೇವತೆಗಳಲ್ಲಿ ದಶರಥ ಎಂಬ ಬಿರುದಾಂಕಿತನವಾದ ನಮ್ಮ ಜನಕನು ಕ್ಷೇಮವೇ ಭರತ. ಎಲ್ಲಣ್ಣ ಕ್ಷೇಮ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಅಂದರೆ ಭರತ, ಏನನ್ನು ಹೇಳುತ್ತಿರುವೆ? ನೀವು ಅಯೋಧ್ಯೆಯನ್ನು ಬಿಟ್ಟು ವನವಾಸಕ್ಕೆ ಬಂದ ಕೂಡಲೇ ಜನಕನು ನಿಮ್ಮನ್ನೇ ನೆನೆದು ನಿಮ್ಮ ಅಗಲಿಕೆಯ ನೋವನ್ನು ತಾಳಲಾರದೆ ಪರಲೋಕ ಪರಲೋಕವಾಸಿಯಾದೆಯ. ನಿಮ್ಮ ಅವಸಾನ ಕಾಲದಲ್ಲಿ
ನಾವು ನಿಮ್ಮ ಬಳಿಯಲ್ಲಿ ಇಲ್ಲದಂತಾಯಿತೇ. ಸ್ವರ್ಗದಲ್ಲಿರುವ ನಿಮಗೆ ನಾವು ಇಲ್ಲಿಂದಲೇ ನಮಸ್ಕರಿಸುತ್ತೇವೆ. ಆ ಜನಕ ನಮ್ಮ ಅಗಲಿಕೆಯನ್ನು ದುಃಖವನ್ನು ತಾಳಲಾರದೆ ಪರಲೋಕವಾಸಿಯಾದೆಯ. ನಿಮ್ಮ ಮರಣ ಕಾಲದ ಇದ್ದು ನಿಮ್ಮ ಸೇವೆ ಮಾಡುವ ಭಾಗ್ಯವೂ ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ ಭರತ? ಅಣ್ಣ, ನೀನು ನಮ್ಮ ಜನಕನ ಮರಣ ಕಾಲದಲ್ಲಿ ನೀನೇ ಪುಣ್ಯಶಾಲಿಯಪ್ಪ. ಇದ್ದು ಅವರ ಸೇವೆ ಮಾಡಿರುವೆ. ಅಣ್ಣ, ಆ ಪುಣ್ಯವು ನಮಗೂ ಸಹ ಇಲ್ಲವಾಯಿತಣ್ಣ, ಇಲ್ಲವಾಯಿತು. ಏನು ಭರತ? ಜನಕನ ಮರಣ ಕಾಲದಲ್ಲಿ ನಾವು ಸಹ ಅವರ ಬಳಿಯಲ್ಲಿರಲಿಲ್ಲವಣ್ಣ. ಅಯ್ಯೋ, ನಾವೆಂತಹ ನಿರ್ಭಾಗ್ಯಶಾಲಿಗಳು, ನಾವೆಂತಹ ನಿರ್ಭಾಗ್ಯಶಾಲಿಗಳು. ಜನಕನ ಮರಣ ಕಾಲದಲ್ಲಿ ನೀನೂ ಸಹ ಬಳಿಯಲ್ಲಿರಲಿಲ್ಲವಣ್ಣ. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚದೆಯ 4 ಸುಪುತ್ರರು ಪಡೆದ ನಾವುಗಳು ತಂದೆಯ ಅವಸಾನ ಕಾಲದಲ್ಲಿ ಇದ್ದು ಒಂದು ಹನಿ ಗಂಗೋದಕವನ್ನು ಬಿಡಲಿಲ್ಲವೇ? ಅಯ್ಯೋ ಅಯ್ಯೋ, ನಾವೆಂತಹ ನಿರ್ಭಾಗ್ಯಶಾಲಿಗಳು, ನಾವೆಂತಹ ನಿರ್ಭಾಗ್ಯಶಾಲಿಗಳು. ಭರತ ಅಣ್ಣ, ಕಳೆದು ಹೋದುದಕ್ಕೆ ಚಿಂತಿಸಿ ಫಲವಿಲ್ಲ. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ನೀನು ನಿನ್ನ ತಾಯಿ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯವನ್ನು ಆಳಿಕೊಂಡೆ. ಅಣ್ಣ, ಏನು ಹೇಳಿದ್ರಿ, ಏನು ಹೇಳಿದ್ರಿ ಅಣ್ಣ? ಆ ದುಷ್ಟ ಕೈಕೆಯ ದೆಸೆಯಿಂದ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವಾಯಿತು. ಅಣ್ಣ, ತ್ರಿಕರಣ ಸಾಕ್ಷಿಯಾಗಿಯೂ ಹೇಳುತ್ತೇನೆ, ನಾನು ನಿಮ್ಮ ಸೇವಾ ಭಾಗ್ಯವನ್ನೇ ಬಯಸಿದ್ದೇನೆ ಹೊರತು ಈ ಸಾಮ್ರಾಜ್ಯಕ್ಕೆಂದೂ ಆಸೆ ಪಟ್ಟವನಲ್ಲ. ಅಲ್ಲದೆ ಸತ್ಯ ಧರ್ಮ ಸ್ವರೂಪನು ನನ್ನ ತಂದೆ ಸಮಾನನೂ ಆದ ನೀನಲ್ಲದೆ ಈ ಸಾಮ್ರಾಜ್ಯವನ್ನಾಳಲು ಮತ್ತಾರೂ ಅರ್ಹರಲ್ಲಣ್ಣ, ಅರ್ಹರಲ್ಲ. ಆದ್ದರಿಂದ ನೀನೀಗಲೇ ಅಯೋಧ್ಯೆಗೆ ಬಂದು ರಾಜ್ಯವನ್ನು ಏರಿ ನಿಮ್ಮ ವಿಯೋಗದಿಂದ ಪರಿತಪಿಸುತ್ತಿರುವ ಪ್ರಜೆಗಳಿಗೂ ಮಾತೆಯವರಿಗೂ ನಮಗೂ ಆನಂದವನ್ನುಂಟು ಮಾಡುವಂತೆ ಬಾ ಅಣ್ಣ. ಭರತ ಅಣ್ಣ, ಭರತ, ನಿನ್ನ ತಾಯಿ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರುವೆನು. ವನವಾಸದ ಅವಧಿ ಮುಗಿಯುವ ತನಕ ನಾನು ಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಅದು ಅಲ್ಲದೆ ನಿನ್ನ ಭಾಗ್ಯಕ್ಕೆ ಬಂದ ಸಿಂಹಾಸನವನ್ನು ನಾನು ಹೇರುವುದಾದರೆ ಅದು ದತ್ತಾಪಾರ ದೋಷಕ್ಕೆ ಗುರಿಯಾಗುವುದಿಲ್ಲವೇ? ಅಣ್ಣ, ನನ್ನ ಪಾಲಿಗೆ ಬಂದ ರಾಜ್ಯ ಸಿಂಹಾಸನಾದಿಗಳನ್ನು ನಾನೇ ಭಕ್ತಿಪೂರ್ವಕವಾಗಿ ನಿನಗೆ ಒಪ್ಪಿಸುತ್ತಿರುವಾಗ ದತ್ತಾಪಾರ ದೋಷವು ಅದೆಲ್ಲಿಂದ ಬರುವುದಣ್ಣ? ಭರತ, ಅಣ್ಣ, ನೀನೇನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ ರಾಮಚಂದ್ರ, ಕಟ್ಟ ಕಡೆಯದಾಗಿ ನನ್ನದೊಂದು ಕೋರಿಕೆಯನ್ನಾದರೂ ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಹೇಳು ಸಹೋದರ, ಅದೇನು ನಿನ್ನ ಕೋರಿಕೆಯನ್ನು ಹೇಳು. ಯಾವ ಪಾದವು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿಯಿತು, ಯಾವ ಪಾದವು ಸೋಕಿದೊಡನೆ ಹಲವಾರು ವರ್ಷಗಳ ಕಾಲ ಜಡಶಿಲೆಯಾಗಿ ಬಿದ್ದಿದ್ದ ಅಲ್ಲೇ ಶಾಪ ವಿಮೋಚನೆ ಆಯಿತು, ಯಾವ ಪಾದವನ್ನು ದೇವಾನುದೇವತೆಗಳು ಪೂಜಿಸುವರು, ಯಾವ ಪಾದವು ಈ ಜಗತ್ತಿಗೆ ಭೂತಪೂರ್ವಕವಾಗಿರುವುದು, ಅಂತಹ ಪಾದಗಳನ್ನೊತ್ತ ಈ ನಿಮ್ಮ ಪಾದುಕೆಗಳನ್ನು ನನಗೆ ದಯಮಾಡಿಕೊಟ್ಟರೆ ಅವುಗಳನ್ನು ನಂದಿ ಗ್ರಾಮದಲ್ಲಿ ತೆಗೆದುಕೊಂಡು ಹೋಗಿ ಅವುಗಳಿಗೆ ಪಟ್ಟ ಕಟ್ಟಿ ನಾನೂ ಸಹ ನಿಮ್ಮಂತೆ ಮುನಿವೃತ್ತಿಯಿಂದ ನೆಪ ಮಾತ್ರಕ್ಕೆ ರಾಜ್ಯವಾಳುತ್ತೇನೆ. ಅಣ್ಣ, ನೀವು ನಿಮ್ಮ 14 ವರ್ಷ ವನವಾಸ ಮುಗಿದ ಮಾರನೇ ದಿನವೇ ನನಗೆ ದರ್ಶನವನ್ನು ಕೊಡದೆ ಹೋದರೆ ಈ ಭರತನು ಪ್ರಜ್ವಲಿಸುವ ಅಗ್ನಿಯಲ್ಲಿ ದೇಹ ತ್ಯಾಗ ಮಾಡುವನು. ಅಣ್ಣ, ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ. ಭರತ, ಬಹಳ ಸಂತೋಷ. ಭರತ, ಅಣ್ಣ, 14 ವರ್ಷ ವನವಾಸವನ್ನು ಮುಗಿಸಿದ ಮರುದಿನವೇ ನಿನಗೆ ದರ್ಶನವನ್ನು ನೀಡುತ್ತೇನೆ. ಆಗಬಹುದೇ? ಆಗಬಹುದು ಅಣ್ಣ. ತೆಗೆದುಕೋ ಈ ಪಾದುಕೆಗಳನ್ನು.
ಸಹಜದಿಂ ಶ್ರೀರಾಮ ಸಹಜಾತರಾಗಿ ಜನಿಸಿ ಸಹಜದಿಂ ಶ್ರೀರಾಮ ಸಹಜಾತರಾಗಿ ಜನಿಸಿ ಸಹಕರಿಸಿದ ಮಗು ಪುಣ್ಯವಿಲ್ಲ ಕಾಡು ಮರವಂ ಕಡಿದು ಕಾಡು ಮರವಂ ಕಡಿದು ಕಾಲಿ ನಿಂತುಣಿದು ಪಾಡು ಪಡುತ್ತಿದ್ದರು ಮಾಡಿಕೊಡೆತನವ ಕೈಗೊಂಡು ರಾರಾಜಿಸುವ ನಾಡಿಗೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿಗೊದಗಿದ ಪುಣ್ಯ ನಮಗಿಲ್ಲ ಅನ್ಯರಿಗಿಲ್ಲ ಮತ್ತಾರಿಗಿಲ್ಲ ಲಕ್ಷ್ಮಣ, ಅಗ್ರಜ, ಸೀತಾ, ನೋಡಿದರೆ ಆ ಭರತನ ಭಾತೃವಾತ್ಸಲ್ಯವನ್ನು. ಅಣ್ಣ ಅರಿಯದೆ ಮಾಡಿದ ಮಾತುಗಳನ್ನು ಮನ್ನಿಸಬೇಕಣ್ಣ. ಅದು ಅಲ್ಲದೆ ಈ ಪ್ರದೇಶವು ಅಯೋಧ್ಯೆಗೆ ಸಮೀಪದಲ್ಲಿರುವುದರಿಂದ ಪ್ರಜೆಗಳು ಆಗಾಗ ಬಂದು ನಮ್ಮನ್ನು ಕಾಡುವರು. ಆದ ಕಾರಣ ನಾವು ದಂಡಾಕಾರ್ಯವನ್ನು ಕುರಿತು ಪ್ರಯಾಣ ನಡೆಸೋಣ. ಹಾಗೆ ಆಗಲಿ ಅಣ್ಣ. ಪ್ರಾಣಹಿಂಸೆ ಮಾಡುವುದರಲ್ಲಿ ನನ್ನ ಸಮಾನ ಯಾರಿರುವರು? ಆ ಯವನು ಕೂಡ ನನಗೆ ಸಾಟಿಯಾಗಲಾರನು. ನಮ್ಮಣ್ಣನಾದ ರಾವಣೇಶ್ವರನು ನನ್ನ ಗಂಡನನ್ನು ಕೊಂದಾಗಿನಿಂದ ಈ ಪ್ರಾಂತ್ಯಕ್ಕೆಲ್ಲ ನಾನೇ ಅಧಿಪತಿಯಾಗಿ ಮೆರೆಯುತ್ತಿರುವೆನು. ಅಲ್ಲದೆ ನನ್ನ ಮಗನಾದ ಶಂಭೂಕನು ಯಾರಿಂದಲೂ ಮರಣಬಾರದ ಹಾಗೆ ಸೂರ್ಯನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿರುವನು. ಆ ತಪಸ್ಸು ಎಂದಿಗೆ ಪೂರ್ತಿಯಾಯಿತು. ಅವನು ಹೇಳುವುದರೊಳಗಾಗಿ ಅವನಿಗೆ ಬೇಕಾಗುವಷ್ಟು ಮದ್ಯ ಮಾಂಸ ಸಿದ್ಧ
ನನ್ನ ಮಗನ ಶಿರಚ್ಛೇದನ. ಮಗನೇ, ರಕ್ತ, ಬಿಸಿಯಾದ ರಕ್ತ. ನನ್ನ ಮಗನ ಕೊಂದ ಪಾಪಿಗಳು ಯಾರು? ಅವ ಏನಾದರೂ ನನ್ನ ಕೈಗೆ ಸಿಕ್ಕರೆ ಗಸಗಸನೆ ಗಸಗಸನೆ ಆಗಿತ್ತು. ಜೈವ ಸಹಿತ ನುಂಗಿ ಬಿಡುವೆನು. ಎಲ್ಲಿಯೋ ನರವಾಸನೆ, ನರವಾಸನೆ. ಆನಂದ, ಆನಂದ. ಇಂದು ನಾನು ಕೊಂದುವೆ ಆನಂದವ. ಇಂದು ನಾನು ಕೊಂದುವೆ ಆನಂದವ. ಸಂದೇಹವಿಲ್ಲದೆ ತಿಂದು ಮಾಂಸವ. ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಕೊಂದುವೆ ಆನಂದವ. ನರ ಕಣ್ಣ ಗುಡ್ಡೆಗಾಲ ಉರ್ದು ಸೊಂಡಿಗೆಯ ಮಾಡಿ. ನರ ಕಣ್ಣ ಗುಡ್ಡೆಗಾಲ ಉರ್ದು ಸೊಂಡಿಗೆಯ ಮಾಡಿ ಕಾಕಿತ್ತು. ಕಳ್ಳಕ್ಕಿತ್ತು ಸಾವಿಗೆಯ ಪಾಠ ಮಾಡಿ ಕುಡಿ. ಎಂದು ನಾನು ಕೊಂದುವೆ ಆನಂದವ. ಜಾನಕಿ, ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು. ಬಹಳ
ಮನಕ್ಕೆ ಬಹಳ ಮೋದವ ಕೊಡುವ ಮನಕ್ಕೆ ಬಹಳ ಮೋದವ ಕೊಡುವ ಮನಕ್ಕೆ ಬಹಳ ಮುದವ ಕೊಡುವ ಮನಕ್ಕೆ ಬಹಳ ಮುದವ ಕೊಡುವ ಮನಕ್ಕೆ ಬಹಳ ಮುದವ ಕೊಡುವ ಅವರದ ಮನಕ್ಕೆ ಬಹಳ ಮುದವ ಕೊಡುವ ಅದರದ ಪುಷ್ಪಗಳ ನೋಡೇ ಇವನದಂತವ ಸೀತಾ ನೋಡೇ ಇವನದಂತವ ನೋಡೇ ಇವನದಂತವ ಸೀತಾ ನೋಡೇ ಇವನದಂತವ ನೋಡೇ ಇವನದಂತವ ನೋಡೇ ಇವನದಂತವ ನೀರ ಕೋಗಿಲೆಗಳ ಬಗಳ ನೀರಿನಲ್ಲಿರುವ ತುಂಬಿಗಳ ಸಾರಿ ಹೋಗುವ ಅಲೆಗಳ ನೀರ ಕೋಗಿಲೆಗಳ ಬಗಳ ನೀರಿನಲ್ಲಿರುವ ತುಂಬಿಗಳ ಸಾರಿ ಹೋಗುವ ಅಲೆಗಳ ನೀರು ಬೆರೆಯುವ ಸುಮದಿ ಕಂಗಳ ನೀರು ಬೆರೆಯುವ ಸುಮದಿ ಕಂಗಳ ಮನಕ್ಕೆ ಬಹಳ ಮೋದವ ಕೊಡುವ ಮನಕ್ಕೆ ಬಹಳ ಮೋದವ ಕೊಡುವ ಮನಕ್ಕೆ ಬಹಳ ಮುದವ 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 ಕೊಡುವ ತರತರದ ಪುಷ್ಪಗಳ ಸೊಬಗಿದನು ನೋಡೆ ಇವನದಂತವ ಸೀತಾ ನೋಡೆ ಇವನದಂತವ ನೋಡೆ ಇವನದಂತವ ಸೀತಾ ನೋಡೆ ಇವನದಂತವ ನೋಡೆ ಇವನದಂತವ ನೋಡೆ ಇವನದಂತವ ಸೀತಾ ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು. ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವಂಥ ಸರೋವರಗಳಿಂದಲೂ ಕೂಡಿದ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಸುಖಪಿಕ ನಾದಗಳಿಂದ ಕೂಡಿದ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶವನ್ನು ತೊಳೆಯುವಂಥ ಅಂದವಾದ ತಾಣವಿದು. ಜಾನಕಿ ಅರಮನೆಯಲ್ಲಿ ಹಂಸ ತೂಲಿಕ ತಲ್ಪಗಳಿಂದಲೂ ಅನೇಕ ದಾಸರಿಂದ ಮೃಷ್ಟಾನ್ನವನ್ನು ಸವಿಯುತ್ತಾ ಅನೇಕ ದಾಸರಿಂದ ಸೇವೆಯನ್ನು ಮಾಡಿಸಿಕೊಳ್ಳುತ್ತಾ ಆನಂದದಿಂದಿರಬೇಕಾದ ನಿನ್ನನ್ನು ಈ ಕಾನನಕ್ಕೆ ಕರೆತಂದೆನಲ್ಲ ಎಂಬ ಬೇಸರ ಉಂಟು. ಜಾನಕಿ ಇದೇನಿದು ಸ್ವಾಮಿ ಹೀಗೆ ಹೇಳುತ್ತಿದ್ದು? ಆಶಾ ಜೀವನ ಶುಭ ದಿನ ಜಾನಕಿ ಆಶಾ ಜೀವನ ಶುಭ ದಿನ ಹೊಸತನವನ್ನು ನಾ ಕಂಡೆನ. ಆಶಾ ಜೀವನ ಶುಭ ದಿನ ಹೊಸತನವನ್ನು ನಾ ಕಂಡೆನ. ಆಶಾ ಜೀವನ ಶುಭ ದಿನ ಒಲವೇ 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 ಹೊಸತನದ ವೇಳ. ಆಶಾ ಜೀವನ ಶುಭ ದಿನ ಹೊಸತನವನ್ನು
ಅನುದಿನ ಅನುಕ್ಷಣ ಇದೇನಿದು ಸ್ವಾಮಿ ಹೀಗೆ ಹೇಳ್ತೀರ? ಪತಿಯೇ ಪ್ರತ್ಯಕ್ಷ ದೈವ, ಪತಿಯ ಸೇವೆಯೇ ಪರಮಾತ್ಮನ ಸೇವೆ. ನಿಮ್ಮ ಆಸರೆಯೇ ನನಗೆ ಅರಮನೆ, ನಿಮ್ಮ ಮಧುರೋಕ್ತಿಗಳೇ ನನಗೆ ಅಮೃತಪಾನ. ದೇವ, ಇಲ್ಲಿ ನನಗೆ ಕಡಿಮೆಯಾಗಿರುವುದಾದರೂ ಏನು ನೀವೇ ಹೇಳಿ. ನಿಜ ಸೀತಾ, ನಿಜ. ನಿನ್ನ ಮಾತು ಸತ್ಯ. 14 ವರ್ಷ ವನವಾಸವನ್ನು ಇಲ್ಲಿಯೇ ಆನಂದವಾಗಿ ಕಾಲ ಕಳೆಯಬಹುದು. ಅದು ಅಲ್ಲದೆ ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟು ಚಮತ್ಕಾರವಾಗಿ ನಿರ್ಮಿಸಿರುವನು. ಅಲ್ಲವೇ ಸ್ವಾಮಿ? ಲಕ್ಷ್ಮಣನು ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬರಲೇ ಇಲ್ಲವಲ್ಲ. ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ಈ ಖಡ್ಗ ಯಾವುದು? ಅಗ್ರಜ, ಓರ್ವ ರಾಕ್ಷಸನು ತಪಸ್ಸನ್ನು ಆಚರಿಸಿ ಕುಳಿತಿದ್ದನು. ಭಗವಾನ್ ಭಾಸ್ಕರನು ತಪಸ್ಸನ್ನು ಆಚರಿಸಿ ಕುಳಿತಿದ್ದನು. ಭಗವಾನ್ ಭಾಸ್ಕರನು ಆತನ ತಪಸ್ಸಿಗೆ ಮೆಚ್ಚಿಸಿ ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರಲ್ಲಿ ನಾನೇ ಆತನಿಂದ ಪಡೆದು ಆ ರಾಕ್ಷಸನು ಈ ಖಡ್ಗದಿಂದಲೇ ಸಂಹಾರ ಮಾಡಿ ಬಂದೆ ಅಣ್ಣ. ಖಡ್ಗು ಸಬ್ಬರಿಸಿದೆಯಾ? ಹೌದು ಅಣ್ಣ. ಆಗಲಿ, ಅದು ನಿನ್ನ ಆತ್ಮರಕ್ಷಣೆಗಾಗಿ ನಿನ್ನ ಬಳಿಯಲ್ಲಿ ಇರಲಿ, ಚಿಂತೆ ಇಲ್ಲ. ಫಲಗಳನ್ನು ಆ ಪರ್ಣಶಾಲೆಯಲ್ಲಿಡು. ಹಾಗೆ ಆಗಲಿ ಅಣ್ಣ. ಸೀತಾ, ಸ್ವಾಮಿ, ಬಾ ಕುಳಿತುಕೋ. ಇವರೇ ನನ್ನ ಮಗನನ್ನು ಕೊಂದ ಪಾಪಿಗಳು, ಇವರೇ. ಇವರನ್ನು ಎಷ್ಟೊಂದು ಮನೋಹರವಾಗಿರುವನು. ಎಷ್ಟೊಂದು ಮನೋಹರವಾಗಿರುವನು. ಇವನದು ಅಂದವಾದ ಕಣ್ಣು, ತೊಂಡೆ ಹಣ್ಣಿನಂಥ ತುಟಿ, ವಿಶಾಲವಾದ ಎದೆಯು, ದುಂಡನೆ ಹೊಟ್ಟೆಯು, ಸ್ವಲ್ಪ ಕೆಳಗಡೆ ಪಾದಗಳು, ಎಷ್ಟೊಂದು ಮನೋಹರವಾಗಿರುವನು. ಈ ರೂಪಿನಿಂದ ಹೋದರೆ ಒರಿಸಿಯೇ ಹಾಕಿಬಿಡುವೆ. ಆದ್ದರಿಂದ ಒಂದು ಸುಂದರ ತರುಣಿಯ ರೂಪವನ್ನು ತಾಳಿ ಒರಿಸದೇ ಬಿಡುವುದಿಲ್ಲ. ನಾನೀತ ನಾನೀಗಲ್ಲೇ
ಆದ್ದರಿಂದ ಸುಂದರ ತರುಣಿಯ ರೂಪವನ್ನು ತಾಳಿ ವರಿಸದೆ ಬಿಡುವುದಿಲ್ಲ. ಜೈ ಶಾಂಭವಿ. ಈಗ ಯಾರಾದರೂ ನನ್ನನ್ನು ಶೂರ್ಪಣಖ ಎಂದು ಗುರುತಿಸಬಹುದೇ? ನಾನಲ್ಲವೇ ಸುಂದರಿ? ಸುಂದರಿಯಲ್ಲವೇ ಜಗದೊಳಗೆ ಎಷ್ಟು ಸುಂದರವಾಗಿರುವನಿವನು. ಹೇಗಾದರೂ ಸರಿ, ಈತನನ್ನು ವರಿಸಲೇಬೇಕು. ಸುಂದರ, ಸುಂದರ, ಸುಂದರಾಂಗ, ಮನೋಹರ. ಸುಂದರ, ಯಾರಮ್ಮ ನೀನು? ಅಯ್ಯೋ, ಅಮ್ಮ ಎಂದು ಕರೆಯಬಹುದೇ? ಇನ್ನೇನೆಂದು ಕರೆಯಬೇಕು? ಪ್ರಿಯೆ, ಪ್ರಾಣಕಾಂತಿ, ಮನೋವಲ್ಲಭೆ ಎನ್ನಬಾರದೆ? ಹಾಗೆ ಕರೆಸಿಕೊಂಡವಳು ಇಲ್ಲಿ ಪಕ್ಕದಲ್ಲೇ ಇರುವಳಲ್ಲ. ಇವಳೇ ಏನು ನನ್ನ ಸೌತಿ? ಹೌದು. ಹೌದೇ? ನೀವು ಒಪ್ಪಿಕೊಂಡಂತೆ ಏನೇ ಸೌತಿ? ನಿನ್ನ ದೇಶ ಯಾವುದು? ನಿನ್ನ ಹೆಸರೇನು? ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದ ಏನಾಗಬೇಕು? ಬಹಳ ಉದ್ದ ಪ್ರಶ್ನೆ ನಿಮ್ದು, ಸ್ವಲ್ಪ ಚಿಕ್ಕದಾಗಿ ಕೇಳಬಾರ್ದೆ? ನೀನು ಈ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿರಲು ಕಾರಣವೇನು? ಸುಂದರ, ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿ. ಓಹೋ, ರಕ್ಕಸಿಯೇ, ಇಲ್ಲಿಗೇಕೆ ಬಂದೆ? ನಿನ್ನನ್ನು ನೋಡಿರುವೆನು, ಮೋಹಿತಳಾಗಿ ಬಂದಿರುವೆನು. ಹೊರಿಸಬಾರದೆ ಪ್ರಿಯ? ನಾವು ಮನುಜರು, ನೀವು ಧನುಜರು. ಅದು ಅಲ್ಲದೆ ನಾನು ಏಕಪತ್ನಿ ವ್ರತಸ್ಥನು. ಅವಳನ್ನು ಬಿಟ್ಟು ಬಿಡು, ನನ್ನನ್ನು ಲಗ್ನವಾಗು ಪ್ರಿಯ. ಆಗಲೂ ಏಕಪತ್ನಿ ವ್ರತಸ್ಥನೇ ಆಗುವೆಯಲ್ಲ. ಏನೇ ಹೇಳುವೆ? ನಾನು ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿದ್ದೇನೆ. ನನ್ನನ್ನು ಅಗ್ನಿ ಸಾಕ್ಷಿಯಾಗೆಲ್ಲ ಬೇಡ ಪ್ರಿಯ, ಗಾಳಿ ಸಾಕ್ಷಿಯಾಗಿ ಲಗ್ನವಾಗು. ಯಾರು ಗಾಳಿ ಸಾಕ್ಷಿಯಾಗಿ ಕೈ ಅದೇ ಹಿಡಿಯುವುದು? ನೀನಾಗು. ಹೌದು, ನಿನಗಿನ್ನೂ ಲಗ್ನವಾಗಿಲ್ಲವೇ? ಆಗಿತ್ತು. ಪತಿ ಏನಾದನು? ಯುದ್ಧದಲ್ಲಿ ಸತ್ತು ಹೋದನು. ಅಂದಿನಿಂದ ಏಕಾಂಗಿಯಾಗಿ ಸಂಚರಿಸುತ್ತಿದ್ದೆನು. ನಿನ್ನನ್ನು ನೋಡಿದೆನು, ಮೋಹಿತಳಾಗಿ ದೂರ ನಿಲ್ಲು. ವರಿಸಬಾರದೆ ಪ್ರಿಯ? ವರಿಸಲು ನಾನು ಸಾಧ್ಯವಿಲ್ಲ. ಸಾಧ್ಯವಿಲ್ಲ? ಹಾಗಾದರೆ ಒಂದು ಕೆಲಸ ಮಾಡು. ಯಾವ ಕೆಲಸ? ನಾನು ಈ ಅರಣ್ಯಕ್ಕೆ ಓರ್ವನೆ ಬಂದಿಲ್ಲ. ಬಂದಿಲ್ಲ. ನನ್ನ ಸಹೋದರನಾದ ಲಕ್ಷ್ಮಣನು ಬಂದಿರುವನು, ಆ ಪಾರ್ಶ್ವದಲ್ಲಿರುವನು. ಹೋಗು, ನಿನ್ನ ಇಷ್ಟಾರ್ಥ ನೆರವೇರುವುದು. ಆತನಿಗೆ ಹೋದರೆ ನನ್ನ ಕಾರ್ಯವಾಗುವುದೇ? ಆಗುವುದು, ಹೋಗು. ಆತನು ನಿನ್ನ ಹಾಗೆ ಕಪ್ಪಗಿರುವನೇ ಇಲ್ಲ ಕೆಂಪಗಿರುವನೇ? ಆತನು ನನ್ನಡಿಗೆ ಸುಂದರವಾಗಿರುವನು. ಆತನಿಂದಲೇ ನನಗೆ ಲಕ್ಷ್ಮಣ ಎಂದು ಕರೆಯುವರು. ಲಕ್ಷಣ? ಲಕ್ಷ್ಮಣ. ಲಕ್ಷ್ಮಣ. ಹಾ. ಸುಂದರ, ನನಗೇಕೋ ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸೇ ಬರುತ್ತಿಲ್ಲ. ನಿನಗೆ ನೀನೇ ದೊಡ್ಡ ಮನಸ್ಸು ಮಾಡಿ ವರಿಸಬಾರದೆ? ನೀನು ಲಗ್ನವಾಗಬೇಕೋ ಬೇಡವೋ ಹೇಳಿಬಿಡು. ಅದನ್ನೆಲ್ಲವೂ ಕೇಳ್ತಿರೋದು. ಆ, ಏನೇ ನೋಡಮ್ಮ, ನೀನಾದ್ರೂ ಹೇಳಬಾರದೆ?
ನಾನು ಏಕಪತ್ನಿ ರಸತನು, ಪರಸ್ತ್ರೀಯರು ನನಗೆ ಸೋದರಿಯರ ಸಮಾನ. ನಾನು ಕಣ್ಣೆತ್ತಿಯೂ ನೋಡುವುದಿಲ್ಲ, ಕಣ್ಣೆತ್ ನೋಡೋದೇ ಬೇಡ, ಮುಟ್ಟಿದ್ರೆ ಸಾಕು ಪ್ರಿಯ. ಕೈ ಹಿಡಿಯುವುದಿಲ್ಲ, ಅದು ಆಗುವುದಿಲ್ಲ. ಅದು ಆಗುವುದಲ್ಲ. ನನ್ನ ಏನೇ? ಪತ್ನಿಯು ಪಕ್ಕದಲ್ಲೇ ಇರುವಳು. ಅವಳಿಲ್ಲ ಅಂದ್ರೆ ನೋಡ್ತಿದ್ರೇನು? ನಿನಗೆ ನಾನು ಏಕಪತ್ನಿ ರಸಸ್ತನು ಎಂದು ಹೇಳಲಿಲ್ಲವೇ ಮೊದಲೇ? ಹೇಳಿದೆ. ಏನೇ ನೀನಾದ್ರೂ ಹೇಳಬಾರ್ದೆ, ನಾವಿಬ್ರು ಜಗಳ ಆಡೋದಿಲ್ಲ, ಹೊಂದ್ಕೊಂಡು ಹೋಗ್ತೀವಿ ಅಂತ. ನೀನೆಲ್ಲ ಹೇಳ್ತೀಯ? ನಿನಗೆ ಲಗ್ನವಾಗಬೇಕೋ ಬೇಡವೋ ಹೇಳಿಬಿಡು. ಆಗಬೇಕು. ಸಮಯವು ಮೀರಿ ಹೋಗುತ್ತಿರುವುದು. ಎಲ್ಲಿಗೆ? ಹಾಗಾದ್ರೆ ಹೋಗ್ಲೇ? ಹೋಗು. ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಹೋಗು ತಾಯಿ. ನೀನು ದೊಡ್ಡದು ಮಾಡಿ ಹೇಳಬಾರ್ದು. ಸ್ವಾಮಿ, ಹಿಂದಿನಿಂದಲೇ ಇಷ್ಟು ಚೆನ್ನಾಗಿದ್ದಾನೆ, ಮುಂದೆ ಏನೇನು ಹೇಗಿದೆಯೋ, ಹಿಂದೆ ನೋಡಿದ್ಮೇಲೆ ಮುಂದೆ ನೋಡದೆ ಇರ್ತೀನಿ. ಸುಂದರ ಸುಂದರ ಸುಂದರಂಗ, ಯಾರು ನೀನು ಶುಭಾಂಗಿ? ನಿನ್ನ ದೇಶವ್ಯಾವುದು? ನಿನ್ನ ಹೆಸರೇನು? ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದ ನಿನಗೇನಾಗಬೇಕು? ಅವಂದು ಮಾತ ಅಲ್ಲ, ಈತಂದು ಬಹಳ ಉದ್ದ ಪ್ರಶ್ನೆ. ಸುಂದರ ಸುಂದರ, ಅಷ್ಟುದ್ದ ಪ್ರಶ್ನೆ ಕೇಳಿದ್ರೆ ಹೇಗೆ? ಸ್ವಲ್ಪ ಕೇಳಬಾರ್ದೆ? ಯಾರಮ್ಮ ನೀನು? ನಿನ್ನ ದೇಶವ್ಯಾವುದು? ನಿನ್ನ ಹೆಸರೇನು? ನನ್ನಿಂದ ನಿನಗೇನಾಗಬೇಕು? ನಾನು ಹೇಳ್ದಾಗ ಇವ್ನು ಕೇಳೋದೇ ಇಲ್ಲ. ಈಗಂತೂ ಸಾಧ್ಯವಿಲ್ಲ. ಸುಂದರ, ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿ. ನನ್ನನ್ನು ಶೂರ್ಪಣಖ ಎಂದು ಕರೆಯುವರು. ಓಹೋ, ನೀನು ರಾವಣನ ಸಹೋದರಿಯೇ? ಹೌದೌದು. ಹಾಗಾದರೆ ನೀನು ಅಸುರ ಕನ್ಯೆ. ನಿಮ್ಮ ಕಣ್ಣಿಗೂ ಹಸಿರ ಕನ್ಯೆ ಹಾಗೆ ಕಾಣುವೇನೆ? ನಿನ್ನನ್ನು ಒರೆಸಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಇಲ್ಲಿಗೆ ನಾನು ಓರ್ವನೇ ಬಂದಿಲ್ಲ. ಇಲ್ಲ. ನನ್ನ ಅಣ್ಣನಾದ ಶ್ರೀರಾಮಚಂದ್ರನು ಬಂದಿರುವನು. ಅವನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರುವುದು. ಸುಂದರ, ನಾನು ನಿಮ್ಮ ಅಣ್ಣನಿಗೆ ಹೋಗಿ ಇಲ್ಲಿಗೆ ಬಂದದ್ದು. ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ನಿಮ್ಮ ಅಣ್ಣನಲ್ಲಿಗೆ ಹೋಗಿ ಬಂದೆ ಎಂದರೆ ಆತನನ್ನು ಕಂಡು ಮಾತನಾಡಿ ಬಂದೆ, ಬೇರೇನೂ ಆಗಿಲ್ಲ. ಅದು ಹೇಗತ್ತಿಗೆ ಆದೆ? ಮಾತನಾಡು. ಅವರನ್ನೇನು ನೋಡುತ್ತಿರುವ, ಇಲ್ಲಿ ನೋಡಬಾರದೆ? ಮಾತನಾಡು. ನೋಡಮ್ಮ, ನಾನು ರಾಮದಾಸ. ನಮ್ಮ ಅಣ್ಣನ ಆಜ್ಞೆ ಇಲ್ಲದ ಹೊರತೆ ನಾನು ಏನನ್ನೂ ಮಾಡುವುದಿಲ್ಲ. ಏನನ್ನು ಮಾಡುವುದಿಲ್ಲವೇ? ಏನನ್ನೂ ಮಾಡುವುದಿಲ್ಲ. ಇದು ಏನು ಮಾಡುವುದಿಲ್ಲ. ಅದು ಅದು ಮಾಡುವುದಿಲ್ಲ. ಅದು 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 ಏನನ್ನೂ ಮಾಡುವುದಿಲ್ಲ. ಯಾವುದು ಮಾಡೋದಿಲ್ಲ. ಆದ್ದರಿಂದ ಆ ನಮ್ಮ ಅಣ್ಣನ ಬಳಿಗೆ ಹೋಗಿ ಏನಾದರೂ ಕುರುವನ್ನು ತಂದರೆ ಅವಾಗ ನಿನ್ನನ್ನು ಒರೆಸುವೆನು. ಕುರುಹನ್ನು ತಂದರೆ ಲಗ್ನವಾಗುವೆಯಾ? ಓ, ಲಗ್ನವಾಗುವೆ. ಖಂಡಿತವಾಗಿ. ಗುರುವನ್ನು ತಂದರೆ ಅವಾಗ ಅದನ್ನು ಇಲ್ಲಿ ನೋಡಿ ಹೇಳಬಾರದೆ? ಎಲ್ಲಿ ನೋಡಿದರೂ ಅಷ್ಟೇ. ನಮ್ಮ ಅಣ್ಣನ ಆಜ್ಞೆ ಇಲ್ಲದ ಹೊರತು ನಾನು ಏನನ್ನು ಮಾಡುವುದಿಲ್ಲ. ಎಲ್ಲಿ ನೋಡಿದರೂ ಅಷ್ಟೇ ಅಂತೆ? ಏನಷ್ಟೇ? ಹಾಗಾದ್ರೆ ಹೋಗಲೇ? ಹೋಗಲೇ ಅಲ್ಲ, ನಾನು ಹೋಗಲೇ. ನೀನು ಹೋಗಿ ಅಣ್ಣನ ಹತ್ರ ಹೋಗಿ ಕುರುವನ್ನು ತೆಗೆದುಕೊಂಡು ಬರಲೇ. ಅಲ್ಲಿಯವರೆಗೂ ಇಲ್ಲಿಯೇ ಇರಬೇಕು. ಎದುರಿ ಹೊಡಿ ಹೋಗ್ಬಾರದು. ಎಲ್ಲೂ ಹೋಗು. ಖಂಡಿತವಾಗಿಯೂ ಬೇಗನೆ ಬರುವೆನು. ಪ್ರಿಯ, ಬರಲೇ? ಹಾಗೆ ಆಗಲಿ. ಸುಂದರ, ನಿನ್ನೋಡು ಓಡೋಗಿಲ್ಲ ಹೇಳು. ನಮ್ಮ ಬಳಿಗೆ ಬಂದಿದ್ದ ಆಕೆಯು ಲಕ್ಷ್ಮಣ ಬಳಿಗೆ ಹೋಗಿರೋಳು. ಅಲ್ಲಿ ಏನು ಅನರ್ಥ ನಡೆಯಿತೋ ಕಾಣಿದಲ್ಲ ಸೀತಾ. ಅದೋ ಸ್ವಾಮಿ, ಓದಿಯ ಪಿಶಾಚಿ ಅಂದ್ರೆ ಬಂದಿಯ ಗವಾಕ್ಷಿಲೆಯಿಂದಾಗೆ ಪುನಃ ಬರುತ್ತಿರುವಳು. ಸುಂದರ ಸುಂದರ, ಓದ ಪಿಶಾಚಿ ಎಂದರೆ ಮತ್ತೆ ಬಂದೆ ಗವಾಕ್ಷಿ ಎಂಬಂತೆ ಪುನಃ ಏಕಮ್ಮ ಬಂದೆ. ಏಕಮ್ಮ ಆತನು ಸಿಗಲಿಲ್ಲವೇ? ಸಿಕ್ಕಿದ್ದನು. ಆತನು ಏನು ಹೇಳಿದ? ಅವನು ನಿಮ್ಮ ಆಜ್ಞಾಧಾರಕನಂತೆ. ಹೌದು, ನಮ್ಮನ ಆಜ್ಞೆಯನ್ನು ಮೀರತಕ್ಕವನಲ್ಲ. ನಿಮ್ಮ ಆಜ್ಞೆಯನ್ನು ಮೀರದೇ ಇಲ್ಲವಂತೆ. ಅದನ್ನು ಚೆನ್ನಾಗಿ ಹೇಳಿದನು. ಆದ ಕಾರಣ ನೀನೇ ನನ್ನನ್ನು ವರಿಸು ಪ್ರಿಯ.
ಆಗುವುದಿಲ್ಲವೇ? ಆಗೋದಿಲ್ಲ. ನನ್ನ ಪತ್ನಿಯ ಪಕ್ಕದಲ್ಲಿ ಹೋಗಲಿ ಇರುವ ಬಿಡು, ಅವಳಲ್ಲೇ ಇರಲಿ, ಅವಳ ಚಿಂತೆಯೇ ಬೇಡ. ಏನಾದ್ರೂ ಕುರುಹನ್ನಾದ್ರೂ ಕೊಡು. ನಾನು ಏಕಪತ್ನಿ ರಥಸ್ಥನು. ನಿನ್ನ ಬೆನ್ನನ್ನು ತಿರುಗಿಸು ನಿಲ್ಲು. ನಿನ್ನ ಬೆನ್ನಿನ ಮೇಲೆ ಕುರುಹನ್ನು ಬರೆಯುವನು, ಆತನಿಗೆ ತೋರಿಸು, ಆತನು ಅವಮಾನಿಸುವನು. ಏನೋ ಅವಮಾನಿಸುವನೇ? ಅಲ್ಲಮ್ಮ, ಪದ ಭೇದ ಮಾಡಿ ನೋಡು. ಅದೇ ಅವ ಭೇದ ಮಾಡಿ ಹೇಳು. ನಿನ್ನನ್ನು ಮಾನಿಸುವನು, ಅವಮಾನಿಸುವನು ಎಂದನಷ್ಟೇ. ಅವ ನನ್ನನ್ನು ಮಾನಿಸುವನು. ಹಾಗೆ ಮಾಡಿದ್ರೆ ಸರಿ, ಬೇಗನೆ ಬರೀ ಪ್ರಿಯ. ಅಲ್ಲಮ್ಮ, ಬೆನ್ನನ್ನು ತಿರುಗಿಸಿ ನಿಲ್ಲು ಅಂದೆ. ಬೆನ್ನಿನ ಮೇಲೆ ಬರೆಯಬೇಕೆ? ಹೌದು. ಇಲ್ಲಿ ಬರೆ. ನಾವು ಬರೆಯುವುದನ್ನು ನೀವು ನೋಡಬಾರದು. ಇಲ್ಲಿ ಬರೆ ಕಾಣುವುದಿಲ್ಲ. ನಾನು ಹೇಳಿದ್ದೇನಲ್ಲ, ನಾನು ಬರೆಯುವುದನ್ನು ನೀವು ನೋಡಬಾರದು ಅಂತ. ಸುಂದರ, ಕಣ್ಣನ್ನು ಬೆನ್ನನ್ನು ತಿರುಗಿಸಿ ನಿಲ್ಲು. ಲಿಖಿತ ಮೂಲಕ ಬರೆಯುವೆನು. ಏನಲ್ಲ? ಲಿಖಿತ ಮೂಲಕ ಬರೆಯುವೆನು, ಆಜ್ಞೆಯನ್ನು ಬರೆಯುವೆನು. ಬೆನ್ನಿನ ಮೇಲೆ ಬರೆಯಬೇಕೆ? ಹೌದು, ಬೆನ್ನಿನ ಮೇಲೆ ಬರೆಯುವುದೇನೋ ಬರೆಯುವೆ. ನಿನ್ನ ಹಾಗೆ ಬರೆಯಬೇಡ, ನನ್ನ ಆಗಲಿ ಆಗಲಿ. ಆಯ್ತು ಪ್ರಿಯ, ಹೋಗು, ತೋರಿಸು. ಹಾಗೋಯ್ತು. ನಿನ್ನ ಕೆಲಸ, ನಿನ್ನ ಇಷ್ಟಾರ್ಥವು ನೆರವೇರುವುದು. ಹೋಗು. ನೆರವೇರುವುದೇ? ಓ, ಏನೇ ಬರುವುದಿಲ್ಲವೇನು ಲಗ್ನಕ್ಕೆ? ನಾವು ಬರೆದಿದ್ದರೆ ಆಗುತ್ತದೆ. ನೀನಿರ್ಲೇಬೇಕಲ್ವೇ? ಅದಿರ್ಲಿ. ಅಕ್ಕ ಅಕ್ಕ, ಏನಮ್ಮ ತಂಗಿ? ನೀನು ನನಗೆ ಅಕ್ಕನಾದ ಮೇಲೆ ಏನಾಗಬೇಕೆ? ಏನಾಗಬೇಕು? ಭಾವ, ಬಾ 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 ಬಾ. ಆಹ ನನ್ನ ಮದ್ವೆಯಂತೆ, ಆಹ ನನ್ನ ಮದ್ವೆಯಂತೆ, ಇಷ್ಟು ಕೂಗುದ್ರು ಕುಣಿದ್ರು. ಸುಂದರ, ಅಲ್ಲೆಲ್ಲಯ್ಯ ಬಾಣ ಬಿಡ್ತಿದ್ಯಾ? ಓಹೋ, ಪುನಃ ಬಂದೆಯಾ? ಬಂದೇನು. ಕುರುಹನ್ನು ತಂದಿರುವೆಯಾ? ಓ, ತಂದಿರುವೆನು. ಹಾಗಾದ್ರೆ ಕೊಡು ನೋಡೋಣ. ಕೊಡುವುದಲ್ಲ ಪ್ರಿಯ, ಕೊಡುವುದಲ್ಲ, ಮತ್ತೆ ತೋರಿಸುವುದು. ಹಾಗಾದರೆ ತೋರಿಸು. ತೋರಿಸಲೇ? ಓ, ತೋರಿಸು. ನೋಡುವ ಧೈರ್ಯವಿದೆಯೇ? ನೋಡುವ ಧೈರ್ಯವಿದೆ. ನೀನು ಅಲ್ಲೇ ತೋರಿಸು. ನೋಡ್ತಿದ್ಯಾ? ನನ್ನನ್ನೇನ್ ನೋಡ್ತಿಲ್ಲ, ಕುರುಹಿನ್ನೇನ್ ನೋಡ್ತೀಯ? ಕುರುವನ್ನು ತೋರಿಸು ಅಂತ ಹೇಳಿದೆ. ನೋಡುವೆಯಾ? ನೋಡುವೆ. ನೋಡಿ. ಸಾರೆ ಬರದಿ ಚಪಲೆ ಎಲೆ ಮಾಯಾತ್ಮಳೆ, ಸಾರೆ ಬರದಿ ಚಪಲೆ ಎಲೆ ಮಾಯಾತ್ಮಳೆ, ಆಸ ತೋರಲೆ ಚತೋರಲೆ ಮೋಸಮ್ಮಯ್ಯ ಒಳ್ಳೆಯ, ಆಸ ತೋರಲೆ ಚತೋರಲೆ ಮೋಸಮ್ಮಯ್ಯ ಒಳ್ಳೆಯ, ಬಲ್ಲದಿಲ್ಲಿ ಸಾಹಸಂಗಲ್, ಬಲ್ಲದಿಲ್ಲಿ ಸಾಹಸಂಗಲ್, ಎಲ್ಲವನ್ ವಿಚಾರೈತೆ, ಎಲ್ಲವನ್ ವಿಚಾರೈತೆ, ಸಾರೆ ಬರದಿ ಚಪಲೆ ಎಲೆ ಮಾಯಾತ್ಮಳೆ, ಸಾರೆ ಬರದಿ ಚಪಲೆ. ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಬಂದ ದಾರಿಯನ್ನು ಹಿಡಿದು ಸುಮ್ಮನೆ ಹೊರಟು ಹೋಗು. ಎಲ್ಲೋ ಲಕ್ಷ್ಮಣ, ನನ್ನನ್ನು ಸಾಮಾನ್ಯಳೆಂದು ತಿಳಿದು ಅಲ್ಲಿಂದಿಲ್ಲಿಗೆ ಇಲ್ಲಿಂದಿಲ್ಲಿಗೆ ಅಲೆಸುತ್ತಿರಿದ್ರ. ಈಗ ನಿಮ್ಮಿಬ್ಬರಲ್ಲಿ ಒಬ್ಬನನ್ನು ವರಿಸುವೆನು, ಮತ್ತೊಬ್ಬನನ್ನು ವರಿಸುವೆನು. ಸಿದ್ಧನಾಗು. ಓಹೋ, ನಿನ್ನ ರೂಪವನ್ನು ಮೆಚ್ಚತಕ್ಕದ್ದೇ. ಈಗ ನೀನು ನನಗೆ ಲಗ್ನವಾಗಬೇಕಾದರೆ ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಏನದು ನಿಮ್ಮ ಕ್ಷತ್ರಿಯ ಪದ್ಧತಿ? ವಧು ವರರನ್ನು ನೋಡಬಾರದು, ನೋಡಬಾರದೆ, ಮುಟ್ಟಲೂ ಬಾರದು, ಮುಟ್ಲೂಬಾರದೆ, ಮಾತನ್ನು ಆಡಬಾರದು. ಇನ್ಯಾಕೆ ಆಗ್ಬೇಕು ಮದುವೆ? ನೋಡಮ್ಮ, ನೀವು ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ನೋಡಮ್ಮ ಇಲ್ಲವೇ? ಆದ್ದರಿಂದ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ಅವಾಗ ನಿನ್ನನ್ನು ವರಿಸುವೆನು. ಕಣ್ಣುಗಳನ್ನು ಕಟ್ಟಿಕೊಳ್ಳಬೇಕೆ? ಹೌದು, ಕಟ್ಟಿಕೊಳ್ಳಲೇಬೇಕು. ಕಟ್ಟಿಕೊಂಡರೆ ನೀನು ಓಡಿ ಹೋದರೆ? ಎಲ್ಲಿಯೂ ಹೋಗುವುದಿಲ್ಲ. 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 ಕಟ್ಟಿಕೊಳ್ಳಲೇ? ಕುಳಿತುಕೋ, ನಿಂತುಕೋ, ಕುಳಿತುಕೋ, ನಿಂತುಕೋ. ಪ್ರಿಯಾ,
ಹೀಗೆ ಮಾಡ್ತಾ ಇದ್ರೆ ಮುಖ್ಯವಾದನ್ನೇ ಮರ್ತೋಗ್ಬಿಡ್ತೀಯ. ನಿಲ್ಲಲ ನೀಚರ ನಿನ್ನನ್ನು ಕೊಲ್ಲಲು ನಿಲ್ಲಲೇ ನೀಚರ ನಿನ್ನನ್ನು ಕೊಲ್ಲಲು ಗಾನವೀಯಲೆಂದು ಕರುಣವ ತೋರುತ್ತ ಒಲ್ಲಿದೆ ರಾಮನ ನುಡಿಯ ಒಲ್ಲಿದೆ ರಾಮನ ನುಡಿಯ ಸಲ್ಲದೆ ನಿನ್ನ ನಾಸಿಕ ಛೇದನದಿಂದ ಉರಿವುದು ರಕುತ ಅದರಿಂದ ಅದಕ್ಕೆ ಬಂಡಾಟ ಮರಳ ಉರಿವುದು ಸುರಿವುದು ರಕುತ ಅದರಿಂದ ಅದಕ್ಕೆ ಬಂಡಾಟ ಏನ ಮಾಡಲೀಗ ನನ್ನ ಮೂಗು ಕುಂದಲಾಗ ಏನ ಮಾಡಲೀಗ ನನ್ನ ಮೂಗು ಕುಂದಲಾಗ ಇವ್ರ ಮನೆ ಹಾಳಾಗ ಇವನ್ನೇ ಗುಂಪಿದ್ದೋಗ ಮನೆ ಹಾಳಾಗ ಇವನ್ನೇ ಗುಂಪಿದ್ದೋಗ ಬರ್ಬಾರು ಬಂದು ಲಕ್ಷ್ಮಣ ನಮ್ಮ ಅಣ್ಣಂಗೆ ಹೇಳಿ ಬರ ಹೇಳಿ ಯಾರಮ್ಮ ನೀನು ತೋಟ್ ಮಾಡಂಗ ಓಹೋ ನಮ್ಮ ಶೂರ್ಪನಖ ದೇವಿ ಏನಮ್ಮ ಇದು ನಿನ್ನ ದುರಾವಸ್ಥೆ ಕಾರಣ್ಯ ಮನೆ ಹಾಳಾಗ ಹೋಗ ಓಹೋ ದಂಡಕಾರಣ್ಯ ಅಲ್ಲಿಗೆ ಯಾಕೆ ಹೋಗಿದ್ದೆ ಆಮ ಮಣ ಮೌ ನಾವು ನಾಮದಾರಲ್ಲ ಕಣಮ್ಮ ಈ ಬೂತೇರು ಆಮ ಮಣ ಈತೆ ಸೀಸರಲ್ಲ ಕಣಮ್ಮ ಎಲ್ಲ ಪ್ಯಾಕೆಟು ಆಮ ಮಣ ಈತೆ ಓಹೋ ರಾಮ ಲಕ್ಷ್ಮಣ ಲಕ್ಷ್ಮಣ ಮನ ಹೋಗ ಸೀತೆ ಆ ಪಟ್ಟಿಗೆ ನಾನು ಮಗುಂತಕ್ಕೆ ಯಾಕೆ ಹೋಗಿದ್ದೆ ನಾನು ಅವನಿದ್ದ ಉಮ್ನ ಹಾಕ್ಬಿಡ್ತೀನಿ ನೋಡಿ ಮ್ಯಾಕೆ ಮಲಯಾಳ ಪಟ್ಟಿಗೆ ಮುಂತಕ್ಕೆ ಯಾಕೆ ಹೋಗಿದ್ದೆ ನೀನು ಸೀತೆ ಮಳ ಹೋಗ್ಬತ್ತೆ ನಮ್ಮ ಅಣ್ಣ ನೋಡಿ ಅಂದಾಗ ಕರ್ಕೊಂಬರಕ್ಕೆ ಹೋಗಿದ್ದೆ ಸರಿಯಾದ ಜೋಡಿ ಅಂತ ಕರ್ಕೊಂಬರಕ್ಕೆ ಹೋಗಿ ಹೇಳು ಮುಂದಕ್ಕೆ ನನ್ನ ಮಗಳು ನಿನ್ನಂಗೆ ಬಟ್ಟಿಂತ ಹೋಗೆಲ್ಲ ಕೊಯ್ದಾಕ ಹೋಗ್ಕಣೋ ನಮ್ಮ ಅಣ್ಣ ಎಲ್ಲ ಕುಯ್ದಾಕ್ಯವನಿ ಬಾ ನನ್ನ ಮಗನೆ ಎಲ್ಲಿ ಕುಯ್ ಓಹೋ ಸರಿ